ಬಹಳ ದಿನಗಳ ಬೇಡಿಕೆ. ರಾಮನಗರದವರು ಕೇಳ್ತಾಯಿದ್ರು, ಚನ್ನಪಟ್ಟಣದವರು ಕೇಳ್ತಾಯಿದ್ರು, ಕನಕಪುರದವರು ಕೇಳ್ತಾಯಿದ್ರು. ಅದೇ ರೀತಿ ನೆಲಮಂಗಲ ಈಗಾಗಲೇ ಇತ್ತು, ದೊಡ್ಡಾಪುರ ಇತ್ತು, ಹೊಸಕೋಟೆ ಇತ್ತು, ಮತ್ತು ದೇವನಹಳ್ಳಿ, ಮತ್ತು ದೊಡ್ಡಾಪುರ ಇದೆ, BMTC ಇದೆ. ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ, ಉತ್ತರ ಜಿಲ್ಲೆ. ಬೆಂಗಳೂರಿಗೆ ಅವು ಹೊಂದ್ಕೊಂಡಿರ್ತಕ್ಕಂಥದ್ದು. ಮಹಾನಗರ ಪಾಲಿಕೆ ಅಂದರೆ BMTC ಬಸ್ಸಸ್ ಬೇಕು ಅಂತ ಕೇಳ್ತಾಯಿದ್ರು. ಸುರೇಶ್ ಅವರು ಕೂಡ ಭಾಳ ಸಲ ಹೇಳಿದರು. ಅದೇ ರೀತಿ ನಮ್ಮ ಎಲ್ಲ ಶಾಸಕರು ಕೂಡ ಕೇಳಿದರು. ಅಸೆಂಬ್ಲಿನಲ್ಲೂ ಕೂಡ ಕ್ವಶನ್ ಹಾಕಿದರು ನಮ್ಮ ಶಾಸಕರು. ಆಗ ನಾನು ನಗರ ಸಾರಿಗೆಗೆ ತಕ್ಷಣಕ್ಕೆ ಪ್ರಾರಂಭ ಮಾಡೋಣ ಮತ್ತು ಎಕ್ಸ್ಟೆನ್ಷನ್ನೇ ಮಾಡ್ತಾಯಿದ್ದೀವಿ. ಈಗ ಕಾರ್ಪೊರೇಷನ್ ಲಿಮಿಟಿಂದ 25 ಕಿಲೋಮೀಟ್ರ್ವರೆಗೂ BMTC ಬರ್ತಾಯಿತ್ತು. ಈಗ 40 ಕಿಲೋಮೀಟ್ರ್ ಮಾಡಿದ್ದೀವಿ. 40 ಕಿಲೋಮೀಟ್ರ್ ಅಂದರೆ ಕೆಂಗೇರಿ ತಾನೇ ಲಾಸ್ಟು. ಕೆಂಗೇರಿಯಿಂದ 40 ಕಿಲೋಮೀಟ್ರ್ವರೆಗೂ ಬಸ್ಸಸ್ಸು ಇರುತ್ತೆ. ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಕಾರಣ ಏನಂದರೆ ಬೆಂಗಳೂರು ಉತ್ತರ ಜಿಲ್ಲೆ, ದಕ್ಷಿಣ ಜಿಲ್ಲೆಯಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿ ಜನ ಇದ್ದಾರೋ ಈ ಸುತ್ತ ಎರಡೂ ಜಿಲ್ಲೆನಲ್ಲೂ ಕೂಡ ಅದೇ ರೀತಿ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅತಿ ಹೆಚ್ಚು ಅಪಾರ್ಟ್ಮೆಂಟ್ಸು, ಲೇಔಟ್ಸು, ವಿಲ್ಲಾಸು ಮತ್ತು ಹಳ್ಳಿಗಳಲ್ಲೂ ಕೂಡ ಜನ ಜಾಸ್ತಿ ಆಗ್ತಾಯಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇವತ್ತು ಆದೇಶ ಆಗುತ್ತೆ. ಲಾಸ್ಟ್ ಬೋರ್ಡ್ ಮೀಟಿಂಗಲ್ಲಿ ತೀರ್ಮಾನ ತೊಗೊಂಡಿದ್ವಿ. ಇವತ್ತು ಆದೇಶ ಆಗುತ್ತೆ. ಮುಂದಿನ ವಾರ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಬೆಳಗ್ಗೆ ಇವತ್ತು ಸರ್ ಸುಮಾರು 2,000-3 ಸಾವಿರ ಜನ ಬೆಂಗಳೂರಿಗೆ ಕೆಲಸಕ್ಕೆ ಈಗ ಆಗ್ತೀವಲ್ಲ, ಈಗ ಎಲ್ಲ ಸರೋಗುತ್ತೆ ಬಿಡಿ. ಈಗ ಹಾಕೋದ್ರಿಂದ ಏನು ಸಮಸ್ಯೆ ಏನೇ ಇಲ್ಲ. BMTC ಬರೋದ್ರಿಂದ ಹೈಟೆಕ್ ಬಸ್ ನಿಲ್ದಾಣ ಬೇಕು ಜಿಲ್ಲಾ ಕೇಂದ್ರಕ್ಕೆ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೇರೆ ಆಗಿದೆ. ಈಗ ಒಂದು ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ನ ರಿನಿವೇಷನ್ ಮಾಡೋದೊಂದು, ಎರಡನೇದಾಗೂ ಜಾಗ ಬೇಕು. ಸುರೇಶ್ ಅವರಿಗೆ ನಮ್ಮ ಶಾಸಕರಿಗೆ ಹೇಳಿದ್ದೀನಿ, ಒಂದೆಲ್ಲ ಮೈನ್ ರೋಡಲ್ಲೇ ಬೇಕು. ಡಿಪೋ ಎಲ್ಲಿ ಬೇಕಾದ್ರೂ ಕೊಡ್ಬೋದು. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗೆ ಕೊಟ್ಟರು ನಮಗೇನು ತೊಂದರೆ ಇಲ್ಲ. ಅದನ್ನು ಹುಡುಕೋ ಜವಾಬ್ದಾರಿ ನಮ್ಮ ಇವರಿಬ್ಬರ ಮೇಲೆ ಹಾಕಿದ್ದೀನಿ. ಎಲ್ಲನೂ ಹುಡುಕೊಟ್ರೆ ಬೇಗ ಮಾಡ್ತೀವಿ.